ಕಾಮರ್ಸ್ ಡೇ ಯಾವ ಡೇ ಆಚರಿಸ್ತಾರೆ? ಫಸ್ಟ್ ವೀಕ್, ಫಸ್ಟ್ ಮಂಡೇ ಆಫ್ ಆಗಸ್ಟ್. ನಾ ಯಾವಾಗ ಕಾಮರ್ಸ್ ಅಂತ ಹೇಳಿ ವರ್ಡ್ ಕೇಳ್ತೀನಿ, whenever I hear the word commerce or the science, whatever it is, what strikes to my mind is principles of like social sense of the Gandhiji. 7 social sins ಅಂತ ಬರ್ತದೆ ಮಹಾತ್ಮ ಗಾಂಧೀಜಿಯವರು ಕೊಟ್ಟಿರೋದು. ಅದ್ರಾಗ ಒಂದು ಫಸ್ಟ್ ಸಿನ್ಸ್ ಏನಪ್ಪ ಅಂತಂದ್ರೆ ಕಾಮರ್ಸ್ ವಿದೌಟ್ ಮೊರಾಲಿಟಿ ಅಂತ. ಇಲ್ಲಿ ಸೈನ್ಸ್ ಸ್ಟೂಡೆಂಟು ಇದ್ದಾರೆ, ಅವರಿಗೆ ಒಂದು ಕೊಟ್ಟಿದ್ದಾರೆ, ಸೈನ್ಸ್ ವಿದೌಟ್ ಹ್ಯುಮ್ಯಾನಿಟಿ ಅಂತ. ಕಾಮರ್ಸ್ ವಿದೌಟ್ ಮೊರಾಲಿಟಿ ಅಂದ್ರೆ ಗೊತ್ತಾ? ಈಗ ಎಷ್ಟೊತ್ತು ನೀವು ಸ್ಪೀಚ್ ಮಾಡಬೇಕಾದ್ರಾಗ, ಕ್ವಿಜ್ ಕಾಂಪಿಟೇಷನ್ ನಡಿಬೇಕಾದ್ರೆ ಆಲ್ವೇಸ್ ಯು ಆರ್ ಟಾಕಿಂಗ್ ಅಬೌಟ್ ಮನಿ, ಪ್ರಾಪರ್ಟಿ, ವೆಲ್ತ್, ಆಲ್ ಯು ಆರ್ ಟಾಕಿಂಗ್ ಅಬೌಟ್ ದಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ಆದ್ರೆ ಗಾಂಧೀಜಿಯವ್ರು ಹೇಳ್ಬೇಕಾದ್ರೆ ನೀವು ಯಾವುದೇ ಬಿಸ್ನೆಸ್ ಮಾಡ್ರಿ, ಯಾವುದೇ ಕಾಮರ್ಸ್ ಮಾಡ್ರಿ, ಯಾವುದೇ ಟ್ರೇಡ್ ಮಾಡ್ರಿ, if you focus more on the wealth, if you focus more on the money and the property, then you won't be successful in the long term sense. That's what we call it as a sustainable development. ಅದಕ್ಕೋಸ್ಕರ ನೀವು ಯಾವುದೇ ಬಿಸ್ನೆಸ್, ಇವನ್ ಕಾಮರ್ಸ್ ಅವ್ರಿಗೆ ಅಷ್ಟೇ ಅಂತಲ್ಲ, ಇವನ್ ಸೈನ್ಸ್ದವ್ರು, ನೀವು ಸೈನ್ಸ್ ಆದಮೇಲೆ ಇಂಜಿನಿಯರಿಂಗ್ ಆಗಿರಲಿ, MBBS ಆಗಿರಲಿ, ಇಲ್ಲ ಯಾವುದೇ ಎಂಟರ್ಪ್ರಿನರ್ಶಿಪ್ ಆಗಿರಲಿ, ಯಾವುದೇ ಮಾಡಿದ್ರೂ ಅಲ್ಟಿಮೇಟ್ ಗೋಲ್ ಏನಾಗಿರುತ್ತೆ? ದುಡ್ಡು ಮಾಡೋದು, ಪ್ರಾಪರ್ಟಿ ಮಾಡೋದು. ಹೌದಾ ಇಲ್ಲ? ಹೇಳೋದಂತ ಹೇಳ್ತೀರಿ, ಸೋಷಿಯಲ್ ಸರ್ವಿಸ್ ಮಾಡಬೇಕು, ಜನರಿಗೆ ಸೇವೆ ಮಾಡಬೇಕು ಅಂತ ಹೇಳ್ಬೋದು. ಅಲ್ಟಿಮೇಟ್ಲಿ ಇನ್ ದ ಬ್ಯಾಕ್ ಆಫ್ ದಿ ಮೈಂಡ್ ವಾಟ್ ವಿ ಹ್ಯಾವ್ ಇಸ್ ದಟ್ ಟು ಮೇಕ್ ದಿ ಮನಿ. ಇದು ಮುಂಚೆ ಇತ್ತು. ಆ್ಯಕ್ಚುಲಿ ನೀವು ಕಾಮರ್ಸಲ್ಲಿ ಕೇಳಿರ್ಬೋದು, 2 ಕನ್ಸೆಪ್ಟ್ ಬರ್ತಾವೆ ಕಾಮರ್ಸಲ್ಲಿ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೋಗ್ಬೇಕಾದ್ರೆ ಬರೋದು. ಒನ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಅನದರ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಏನಲ್ಲ ಕನ್ಸೆಪ್ಟು, ಅದು ಟ್ರೆಡಿಷನಲ್ ಕನ್ಸೆಪ್ಟ್. ಅರ್ಲಿಯರ್ ಡೇಸ್ ಒಳಗೆ ನಾವು ಏನು ಮಾಡ್ತೀವಿ ಅಂದರೆ, ಯಾವುದೇ ಬಿಸ್ನೆಸ್ಸು, ಯಾವುದೇ ಟ್ರೇಡ್, ಕಾಮರ್ಸ್ ಮಾಡಬೇಕಾದ್ರೆ ನಾವು ಪ್ರಾಫಿಟ್ ಹೆಂಗೆ ಇನ್ಕ್ರೀಸ್ ಮಾಡೋದು, ಹೌ ಟು ಇನ್ಕ್ರೀಸ್ ದ ಪ್ರಾಫಿಟ್. Even sometimes it would come at the cost of welfare of the stakeholders. So ultimately objective ಏನಿತ್ತಂದ್ರೆ ಪ್ರಾಫಿಟ್ ಅರ್ನ್ ಮಾಡೋದಿತ್ತು. ಬಟ್ ಇದರ ಲಿಮಿಟೇಷನ್ಸ್ ತುಂಬ ಇದೆ. ಫಾರ್ ಎಕ್ಸಾಂಪಲ್, ಪ್ರಾಫಿಟ್ ಅರ್ನ್ ಮ್ಯಾಕ್ಸಿಮೈಸೇಷನ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದರೆ ಕಸ್ಟಮರ್ ವೆಲ್ಫೇರ್ ಬಗ್ಗೆ ಚಿಂತೆ ಮಾಡ್ತಿರಲಿಲ್ಲ. ಸುಳ್ಳು ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ಟು ಸೇಲ್ ಮಾರ್ಕೆಟ್ನ ಎನ್ಕರೇಜ್ ಮಾಡೋದು, ಸಿಕ್ಕಾಪಟ್ಟೆ ಏನು ಮಾಡ್ತಿರ್ತಂದ್ರೆ ಇಂಡಸ್ಟ್ರಿ ಒಳಗೆ ಮಾಲ್ ಪ್ರಾಕ್ಟೀಸಸ್ ಮಾಡೋದು. ಉದಾಹರಣೆಗೆ ಸರೋಗೇಸಿ ಅಡ್ವರ್ಟೈಸ್ಮೆಂಟ್ ಅಂತ ಬರುತ್ತೆ, ಕಾಮರ್ಸ್ದವ್ರಿಗೆ ಕೇಳಿರ್ಬೇಕು. ಸರೋಗೇಸಿ ಅಡ್ವರ್ಟೈಸ್ಮೆಂಟ್ ಕೇಳಿದಿರಾ? ಇಲ್ಲ. ಗೌರ್ಮೆಂಟ್ ಒಂದು ಪಾಲಿಸಿ ಇದೆ. ಏನಿದೆ ಅಂದರೆ, ಧೂಮಪಾನ ಆಗಿರಲಿ, ಡ್ರಿಂಕ್ಸ್ಗಳು, ಬಿವರೇಜಸ್, ವೈನ್ಸ್, ಇದನ್ನೆಲ್ಲ ಅಡ್ವರ್ಟೈಸ್ ಮಾಡುವಂಗಿಲ್ಲ. ತಿಳಿದ? ಮಾಡುವಂಗಿಲ್ಲ. ಇದು ರೂಲ್ಸು ಗೌರ್ಮೆಂಟ್ ಅವರು. ಈ ಕಾರ್ಪೊರೇಟ್ ಅದವರು, ಬಿಸ್ನೆಸ್ದವ್ರು ಏನು ಮಾಡ್ತಾರೆ, ಈ ಒಂದು ಬ್ರ್ಯಾಂಡ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಕಿಂಗ್ ಫಿಶರ್ ಅಂತ ಇದೆ. ಕಿಂಗ್ ಫಿಶರ್ ಏನು? ಕಿಂಗ್ ಫಿಶರ್ ವೈನ್ಸು ಇದೆ, ಕಿಂಗ್ ಫಿಶರ್ ಏರ್ಲೈನ್ಸು ಇದೆ. ಗೊತ್ತಾ? ಈಗ ಎಲ್ಲರೂ ಮೈಂಡಲ್ಲಿ ಏನು ಕುಣಿಸ್ತಾರೆ ಅಂದರೆ, ಕಿಂಗ್ ಫಿಶರ್ ಅಂತಂದರೆ ಇವೆರಡು ಪ್ರಾಡಕ್ಟ್ ಇದೆ ಅಂತ ಗೊತ್ತು. ಈ ಕಿಂಗ್ ಫಿಶರ್ ಕಂಪ್ನಿದವ್ರು ಏನು ಮಾಡ್ತಾರೆ ಅಂದರೆ, ಅಡ್ವರ್ಟೈಸ್ಮೆಂಟ್ ಟಿವಿಯಲ್ಲಾಗಲಿ, ಬ್ಯಾನರ್ಗಳಾಗಲಿ ಎಲ್ಲ ಕಡೆ ಕೊಡ್ಬೇಕಂತಂದರೆ ಕಿಂಗ್ ಫಿಶರ್ ಅಂತ ಅಷ್ಟೇ ಮೆನ್ಷನ್ ಮಾಡ್ತಾರೆ. ಕೆಳಗಡೆ ವೈನ್ಸು ಮೆನ್ಷನ್ ಮಾಡಲ್ಲ, ಏರ್ಲೈನ್ಸು ಮೆನ್ಷನ್ ಮಾಡಲ್ಲ. ಇವಾಗ ಈ ಅಡ್ವರ್ಟೈಸ್ಮೆಂಟ್ ನೋಡೋರಿಗೆ ಏನು ಅನ್ಸುತ್ತೆ, ಓ ಇದು ಕಿಂಗ್ ಫಿಶರು ವೈನ್ಸು ಅಂತ ತಲೆಗೆ ಬರುತ್ತೆ, ಕಿಂಗ್ ಫಿಶರ್ ಏರ್ಲೈನ್ಸ್ ಅಂತೂ ಬರುತ್ತೆ. ಸೊ ಗೌರ್ಮೆಂಟ್ದವ್ರು ಹೇಳಿದ್ರು ಧೂಮಪಾನ ಮತ್ತು ಡ್ರಿಂಕ್ಸ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಅಂತ ಹೇಳಿದ್ರು. ಅವನು ಹೇಳ್ತಾನೆ ಕಂಪ್ನಿಯವನು, ಸರ್ ನಾನು ಕೊಟ್ಟಿಲ್ಲ, ಬರೀ ಕಿಂಗ್ ಫಿಶರ್ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀನಿ, ಬಟ್ ಜನರು ಆ ಥರ ತಿಳ್ಕೊತಾರೆ, ನಾನು ಏನು ಮಾಡಲಿ ಅಂತ ಹೇಳ್ತಾನೆ. ಇದಕ್ಕೆ ಏನಂತ ಕರೀತಾರೆ? ಸರೋಗಸಿ ಅಡ್ವರ್ಟೈಸ್ಮೆಂಟ್ ಅಂತ ಕರೀತಾರೆ. ದೀಸ್ ಆರ್ ಆಲ್ ದ ಇಮ್ಮೋರಲ್ ಆಕ್ಟಿವಿಟೀಸ್.
ಆಯ್ತಾ? ಸೊ ಇಂಥ ಇಮಾರಲ್ ಆಕ್ಟಿವಿಟೀಸ್ ಮಾಡಿಬಿಟ್ಟು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡೋದ್ರಿಂದ ಸಮಾಜಕ್ಕೆ ಹಾನಿಕರ ಐತೆ. ಅದಕ್ಕೋಸ್ಕರ ಗಾಂಧೀಜಿಯವರು ಹೇಳ್ತಾರೆ ಕಾಮರ್ಸ್ ವಿದೌಟ್ ಮೊರಾಲಿಟಿ ಇಸ್ ಅ ಸಿನ್. ಅಂದರೆ ಸಮಾಜಕ್ಕೆ ಒಂದು ಹಾನಿಕಾರಕ ಥಿಂಗ್ಸ್, ಇದು ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳೋದು. ಸೊ ಅದಕ್ಕೋಸ್ಕರ ಇತ್ತೀಚೆಗೆ 21st ಸೆಂಚುರಿಯಲ್ಲಿ ಇವನ್ ಗೌರ್ಮೆಂಟ್ದವ್ರು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರ್ತಾ ಇದ್ದಾರೆ. ಕಾಮರ್ಸ್ದವ್ರು ಗೊತ್ತಿರುತ್ತೆ, ಸೆಬಿ ಅಂತ ಗೊತ್ತಿರುತ್ತೆ, ಗೊತ್ತಾ? ಸೆಬಿ ಗೊತ್ತಿದೆಯಲ್ಲೋ? ಸೆಬಿ, SCBI, ಸೆಬಿ ಗೊತ್ತಿಲ್ಲ? ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ರೆಗ್ಯುಲೇಟರ್ ಬಾಡಿ. ಓಕೆ, ಈಗ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಗೊತ್ತಾ? CSR ಗೊತ್ತಿದೆ? ಈಗ CSR ಆಗಿರಲಿ, ಎನ್ವೈರನ್ಮೆಂಟಲ್ ಸೋಷಿಯಲ್ ಆ್ಯಂಡ್ ಗವರ್ನೆನ್ಸ್ ಪಾಲಿಸಿ ಆಫ್ ದ ಸೆಬಿ ಆಗಿರಲಿ, ಇವೆಲ್ಲ ಎದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ ಅಂತಂದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮೇಲೆ ಫೋಕಸ್ ಮಾಡ್ತಾ ಇದೆ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಏನು ಹೇಳುತ್ತೆ ಅಂತಂದರೆ ಕೇವಲ ಕಂಪ್ನಿ ವೆಲ್ಫೇರ್ಗೋಸ್ಕರ ಬಿಸ್ನೆಸ್ ಮಾಡಬಾರ್ದು. ಕಂಪ್ನಿಗೆ ಅಸೋಸಿಯೇಟೆಡ್ ಇರ್ತಕ್ಕಂಥ ಎಲ್ಲ ಕಸ್ಟಮರ್ ಆಗಿರಲಿ, ಲೇಬರ್ಗಳಾಗಿರಲಿ, ಓನರ್ಸ್ಗಳಾಗಿರಲಿ, ಮ್ಯಾನೇಜ್ಮೆಂಟ್ ಆಗಿರಲಿ, ಎಂಪ್ಲಾಯೀಸ್ಗಳಾಗಿರಲಿ, ಎಲ್ಲರದ್ದು ವೆಲ್ಫೇರ್ನ ಎನ್ಶೂರ್ ಮಾಡಬೇಕು. ಅದಕ್ಕೆ CSRನು ಅದನ್ನೇ ಹೇಳುತ್ತೆ. ಆಮೇಲೆ ESG ಗವರ್ನೆನ್ಸ್ ಆಫ್ ದಿ ಸಿಟಿನೂ ಅದನ್ನೇ ಹೇಳುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಸೈನ್ಸ್ದವ್ರಿಗಾಗಿರಲಿ, ಕಾಮರ್ಸ್ದವ್ರಾಗಿರಲಿ ಏನು ಒಂದು ಸಂದೇಶ ಅಂತಂದರೆ ಆಲ್ವೇಸ್ ಕೀಪ್ ಇನ್ ಯುವರ್ ಮೈಂಡ್ ದ್ಯಾಟ್ ವಾಟ್ ಎವರ್ ಸರ್ವಿಸ್ ಯು ಆರ್ ಗೋಯಿಂಗ್ ಟು ಬಿ ಇನ್, ಯು ಆರ್ ನಾಟ್ ಗೋಯಿಂಗ್ ಟು ಅರ್ನ್ ಓನ್ಲಿ ಫಾರ್ ಯುವರ್ ಓನ್ ಪರ್ಪಸ್. You are not supposed to focus only on the money or the wealth. What you have to do is that what contribution I can serve to the welfare of the society ಅನ್ನೋದು ನೋಡಬೇಕು. ಇಷ್ಟೇ, ಮತ್ತೇನಿಲ್ಲ ನಾನು ಹೇಳೋದು. ನಾನು ಹಾಗೆ ಹೇಳ್ತಾ ಹೋದರೆ ನಿಮ್ಮ ಟೈಮ್ ಹೋಗ್ಬಿಡುತ್ತೆ. ನಿಮ್ಗೆ ಆಲ್ರೆಡಿ ವಿಷನ್ ಆಗಿದೆ ಇವಾಗ. ಸೊ ವಿಶಿಂಗ್ ಯು ಆಲ್ ದಿ ಕಾಮರ್ಸ್ ಸ್ಟೂಡೆಂಟ್ ಹ್ಯಾಪಿ ಕಾಮರ್ಸ್ ಡೇ. ಓಕೆ, ಆಲ್ ದ ಬೆಸ್ಟ್.